ಎಕ್ಸೆಲ್ PU ಕಾಲೇಜ್ ಗುರುವಾಯಿನಕೆರೆ, ಕರ್ನಾಟಕದ ನಂಬರ್ 1 PU ಕಾಲೇಜ್. ಅಡ್ಮಿಷನ್ಸ್ ಓಪನ್ ನೌ. DKC ನಡುವೆ ಶುರುವಾಯಿತು ಪಂಥಾಹ್ವಾನದ ಫೈಟ್. ಟೌನ್ಶಿಪ್ ಚರ್ಚೆಗೆ ಬರುವಂತೆ ಪಂಥಾಹ್ವಾನವನ್ನು ನೀಡಿದ್ದಾರೆ ಸಿಎಂ DKC. ಬಿಡದಿ ಟೌನ್ಶಿಪ್ ವಿಚಾರದಲ್ಲಿ ಈಗ ಪಂಥಾಹ್ವಾನದ ಫೈಟ್ ಆರಂಭ ಆಗಿದೆ. HD ಕುಮಾರಸ್ವಾಮಿ ವರ್ಸಸ್ DK ಶಿವಕುಮಾರ್ ನಡುವಾಗಿದೆ ಪಂಥಾಹ್ವಾನದ ಫೈಟ್. ಟೌನ್ಶಿಪ್ ಚರ್ಚೆಗೆ ಬರುವಂತೆ ಪಂಥಾಹ್ವಾನ ನೀಡಿದ್ದಾರೆ ಮುಖ್ಯಮಂತ್ರಿ. ಜೂನ್ 26ಕ್ಕೆ ವಿಧಾನಸೌಧದ ತಮ್ಮ ಕಚೇರಿಗೆ ಬರುವಂತೆ ಆಹ್ವಾನವನ್ನು ಕೊಟ್ಟಿದ್ದಾರೆ. ಆದರೆ ಸಿಎಂ ಆಹ್ವಾನ ತಿರಸ್ಕರಿಸಿರುವಂತಹ HD ಕುಮಾರಸ್ವಾಮಿ ರೈತರ ಜೊತೆಗೆ ಚರ್ಚೆ ಆಗಲಿ ಅಂತ ಪ್ರತಿಯಾಗಿ ಆಹ್ವಾನವನ್ನು ಕೊಟ್ಟಿದ್ದಾರೆ. ನಾವಲ್ಲಿಗೆ ಬರಲ್ಲ, ನೀವೇ ಇಲ್ಲಿಗೆ ಬನ್ನಿ, ಬಿಡದಿ ಜನರ ಮುಂದೆ ಚರ್ಚೆ ಅಂತ ಪ್ರತಿ ಸವಾಲನ್ನ ಹಾಕಿದ್ದಾರೆ HD ಕುಮಾರಸ್ವಾಮಿ. ಜೂನ್ 27ಕ್ಕೆ ಬೈರಮಂಗಲ ಗ್ರಾಮದಲ್ಲಿ ಚರ್ಚೆಗೆ ಸಿದ್ಧ ಅಂತ HD ಕುಮಾರಸ್ವಾಮಿ ತಿಳಿಸಿದ್ದಾರೆ. ಮತ್ತೊಂದು ಘಟ್ಟಕ್ಕೆ ತಲುಪಿದೆ DKC HDK ಮಧ್ಯೆಯ ಜಟಾಪಟಿ. ಬಿಡದಿ ಟೌನ್ಶಿಪ್ ವಿಚಾರದಲ್ಲಿ ಆಗ್ತಾ ಇರೋ ಅಂತ ಪಂಥಾಹ್ವಾನದ ಫೈಟ್ ಇದು. ಕುಮಾರಸ್ವಾಮಿ ಅವ್ರಿಗೆ DK ಶಿವಕುಮಾರ್ ಬನ್ನಿ 26ನೇ ತಾರೀಕು ಬೆಳಗ್ಗೆ 11 ಗಂಟೆಗೆ ವಿಧಾನಸೌಧದ ಮುಖ್ಯಮಂತ್ರಿಗಳ ಕಚೇರಿಯಲ್ಲಿ 5 ಜನ ಕರ್ಕೊಂಡು ಬನ್ನಿ, ನೀವು ನಿಮ್ಮ ನಿಯೋಗನ ಅಲ್ಲಿ ಕೂತ್ ಮಾತುಕತೆ ಆಡೋಣ ಅಂತ ಆಹ್ವಾನ ಕೊಟ್ಟಿದ್ರು. ಅದಕ್ಕೆ ಕುಮಾರಸ್ವಾಮಿ ಇಲ್ಲ, 26ನೇ ತಾರೀಕು ಆಗಲ್ಲ, 27ನೇ ತಾರೀಕು ಭೇಟಿ ಮಾಡೋಣ, ಬೆಳಗ್ಗೆ 11 ಗಂಟೆಗೆ ನಾವು ವಿಧಾನಸೌಧಕ್ಕೆ ಬರಲ್ಲ, ನೀವು ಬೈರಮಂಗಲ ಬನ್ನಿ, ರೈತರ ಸಭೆಯಲ್ಲೇ ಅಲ್ಲೇ ಕೂತ್ ಮಾತುಕತೆ ಆಡೋಣ, AC ರೂಮಲ್ಲಿ ಯಾಕೆ ಅನ್ನೋ ಒಂದು ಪ್ರತಿ ಹೇಳಿಕೆನ ಈಗ ದಾಖಲಿಸಿದ್ದಾರೆ. ಈಗ ಉಭಯ ನಾಯಕರ ನಡುವೆ ಪಂಥಾಹ್ವಾನದ ಫೈಟ್ ತಾರಕಕ್ಕೇರಿದೆ. DKC ರಾಜ್ಯದ ಮುಖ್ಯಮಂತ್ರಿ, HD ಕುಮಾರಸ್ವಾಮಿ ಮಾಜಿ ಮುಖ್ಯಮಂತ್ರಿ, ಕೇಂದ್ರ ಸಚಿವ. ಬಿಡದಿ ಟೌನ್ಶಿಪ್ನ ಶುರು ಮಾಡಿದ್ದೆ ನೀವಲ್ವಾ ಅಂತ ಕೌಂಟರ್ ಕೊಡ್ತಾ ಇದ್ರೆ, ನಾನು ಏನೆಲ್ಲ ಮಾಡಿದ್ದೆ ಬಿಡದಿ ಟೌನ್ಶಿಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅನ್ನೋ ಒಂದು ಮಾತನ್ನ ಮಾಧ್ಯಮದ ಮುಂದೆ ನಿನ್ನೆ ಅಷ್ಟೇ HD ಕುಮಾರಸ್ವಾಮಿ ಹೇಳಿದರು. ಇನ್ನು ಮುಖ್ಯಮಂತ್ರಿ DK ಆಹ್ವಾನಕ್ಕೆ HD ಕುಮಾರಸ್ವಾಮಿ ಏನ್ ಪ್ರತ್ಯುತ್ತರ ಕೊಟ್ಟಿದ್ದಾರೆ ಬನ್ನಿ ನೋಡೋಣ. DK ಆಹ್ವಾನಕ್ಕೆ HDK ಕೊಟ್ಟಿರೋ ಪ್ರತಿಯುತ್ತರದ ಕಾಪಿ ಏನು ಅನ್ನೋದನ್ನ ನೋಡೋದಾದ್ರೆ, DK ಶಿವಕುಮಾರ್ ಅವರೇ ಜೂನ್ 22ರಂದು ತಮ್ಮ ಪತ್ರದಲ್ಲಿ ವಿಧಾನಸೌಧದಲ್ಲಿ ಜೂನ್ 26ಕ್ಕೆ ಬೆಳಗ್ಗೆ 11 ಗಂಟೆಗೆ ಬಿಡದಿ ಟೌನ್ಶಿಪ್ ಯೋಜನೆಗೆ ಸಂಬಂಧಿಸಿದ ಸಭೆಗೆ ನನ್ನನ್ನು ಮತ್ತು ನನ್ನ ತಂಡದ 5 ಪ್ರತಿನಿಧಿಗಳೊಂದಿಗೆ ಚರ್ಚೆಗೆ ಆಹ್ವಾನಿಸಿರುವ ಪತ್ರ ನನ್ನ ಕೈ ಸೇರಿದೆ. ತಮ್ಮ ಆಹ್ವಾನಕ್ಕೆ ಧನ್ಯವಾದಗಳು. ಬಿಡದಿ ಸಮಗ್ರ ಉಪನಗರ ಯೋಜನೆ ಅನುಷ್ಠಾನದಿಂದ ರಾಮನಗರ ತಾಲೂಕಿನ ಬಿಡದಿ ಹೋಬಳಿಗೆ 5 ಗ್ರಾಮಗಳು ಮತ್ತು ಹಾರೋಹಳ್ಳಿ ತಾಲೂಕಿನ 1 ಗ್ರಾಮದ ರೈತರು, ಗ್ರಾಮಸ್ಥರು ಮತ್ತು ಪಾಲುದಾರರು ಹಲವಾರು ಸಮಸ್ಯೆ ಮತ್ತು ಸಂಕಷ್ಟಗಳನ್ನು ಎದುರಿಸ್ತಾ ಇದ್ದಾರೆ. ಅಲ್ಲದೆ ಈ ಭಾಗದಲ್ಲಿ ಇರುವಂಥ ಅಪಾರ ಪರಿಸರ ಸಂಪತ್ತಿಗೆ ಹಾನಿ ಆಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ತಾವು ಪ್ರಸ್ತಾಪಿಸಿರೋ ಅಂಥ ಸಭೆಯನ್ನು ರಾಮನಗರ ಜಿಲ್ಲೆಯ ಬಿಡದಿ ಅಥವಾ ಬಾಧಿತ ಪ್ರದೇಶವಾದಂತಹ ಬೈರಮಂಗಲದ ಯಾವುದಾದರೊಂದು ಸೂಕ್ತ ಸಾರ್ವಜನಿಕ ಸ್ಥಳದಲ್ಲಿ ಸಭೆ ಕರೆಯುವುದು ಸಮಂಜಸ ಎನ್ನಿಸುತ್ತದೆ. ಈ ಮೇಲೆ ಸೂಚಿಸಿದ ಸ್ಥಳಗಳಲ್ಲಿ ಬಿಡದಿ ಸಮಗ್ರ ಉಪನಗರ ಯೋಜನೆಯಿಂದ ಬಾಧಿತವಾಗಿರುವ ರೈತರು, ಗ್ರಾಮಸ್ಥರು, ಕೃಷಿ ಕಾರ್ಮಿಕರು, ಹೈನುಗಾರಿಕೆ ಉದ್ಯಮದಲ್ಲಿ ಇರೋ ಅಂಥ ರೈತ ಮಹಿಳೆಯರು, ಸಣ್ಣ ವ್ಯಾಪಾರಸ್ಥರು, ಉದ್ಯಮಿಗಳು ಹಾಗೂ ಬಾಧಿತ ಇತರ ಪಾಲುದಾರರನ್ನು ಭಾಗವಹಿಸಲು ಅವಕಾಶ ನೀಡಿದ್ದಲ್ಲಿ ಈ ಸಭೆಯಲ್ಲಿ ಮುಕ್ತ ಮನಸ್ಸಿನ ಚರ್ಚೆ ನಡೆಸಿ ಬಾಧಿತ ವರ್ಗದ ಜನರ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳಲು ಅವಕಾಶವಾಗುತ್ತದೆ ಎನ್ನುವುದು ನನ್ನ ಸ್ಪಷ್ಟ ಅಭಿಪ್ರಾಯ ಮತ್ತು ನಿಲುವು. ಈ ಯೋಜನೆಯ ರಚನೆ ಮತ್ತು ಅನುಷ್ಠಾನದಲ್ಲಿ ನನಗೆ ಯಾವುದೇ ವೈಯಕ್ತಿಕ ಹಿತಾಸಕ್ತಿ ಇಲ್ಲ ಎನ್ನುವುದನ್ನು ಈ ಪತ್ರದ ಮೂಲಕ ಸ್ಪಷ್ಟಪಡಿಸ್ತಾ ಇದ್ದೇನೆ. ಮುಂದುವರೆದು ವಿಧಾನಸೌಧದಲ್ಲಿ ನಡೆಸಲು ಉದ್ದೇಶಿಸಿರುವ ಸಭೆಯಲ್ಲಿ ಬಾಧಿತ ರೈತ ವರ್ಗ, ಗ್ರಾಮಸ್ಥರು ಮತ್ತು ಪಾಲುದಾರರನ್ನು ಆಹ್ವಾನಿಸದೆ ಅವರನ್ನು ಹೊರಗೆ ಇಟ್ಟು ಸಭೆ ನಡೆಸಿರುವುದರಿಂದ ಸಭೆ ಫಲಪ್ರದವಾಗುವುದಿಲ್ಲ. ತಾವು ನಿಗದಿಪಡಿಸಿದ ಜೂನ್ 26ರಂದು ನನಗೆ ಪೂರ್ವ ನಿಯೋಜಿತ ಕಾರ್ಯಕ್ರಮಗಳು ಇರುವುದರಿಂದ ತಾವು ನಿಗದಿಪಡಿಸಿರುವ ಜೂನ್ 26ರಂದು ಬದಲಿಗೆ ಜೂನ್ 27ರಂದು ಈ ಸಭೆಯನ್ನು ಕರೀರಿ. ಸಾರ್ವಜನಿಕ ಸ್ಥಳದಲ್ಲಿ ನಡೆಯುವ ಈ ಸಭೆಗೆ ಯೋಜನೆಯಿಂದ ಬಾಧಿತವಾಗುವ ಜನರನ್ನು ಆಹ್ವಾನಿಸಿ ಸಭೆ ನಡೆಸಬೇಕೆಂದು ಈ ಮೂಲಕ ಕೋರಿಕೊಳ್ಳುತ್ತೇನೆ. ಧನ್ಯವಾದಗಳು. HD ಕುಮಾರಸ್ವಾಮಿ, ಕೇಂದ್ರ ಸಚಿವ.
ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ಈಗ ನೇರ ಸಂಪರ್ಕಕ್ಕೆ ಜಾಯ್ನ್ ಆಗಿದ್ದಾರೆ. ಮಂಜುನಾಥ್, DK ಶಿವಕುಮಾರ್ ಆಹ್ವಾನಕ್ಕೆ HD ಕುಮಾರಸ್ವಾಮಿ ಪ್ರತಿಯುತ್ತರವಾಗಿ ಪತ್ರವನ್ನು ಬರೆದಿದ್ದಾರೆ. ಆ ಪತ್ರ ನ್ಯೂಸ್ ಫಸ್ಟ್ಗೂ ಕೂಡ ಲಭ್ಯ ಆಗಿದೆ. ಈಗ ವಿಷಯ ಏನು ಅಂತ ಹೇಳಿದ್ರೆ, ಬಿಡದಿ ಟೌನ್ಶಿಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ HDK ವರ್ಸಸ್ DK ಶಿವಕುಮಾರ್ ಅಖಾಡ ಈಗ ರೆಡಿಯಾಗಿದೆ. ಏನ್ ಆಗಬಹುದು ಈಗ? ಬಿಡದಿ ಟೌನ್ಶಿಪ್ ಏನು ಯೋಜನೆಯನ್ನು ವಿರೋಧಿಸಿ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ಒಂದು JDS ಸಾಕಷ್ಟು ಹೋರಾಟ ನಡೆಸ್ತಾ ಇದೆ. ಕುಮಾರಸ್ವಾಮಿ ಅವರ ಪುತ್ರ ನಿಖಿಲ್ ಕುಮಾರಸ್ವಾಮಿ ಅವರು ಕೂಡ ಹೋರಾಟವನ್ನು ನಡೆಸ್ತಾ ಇದ್ದಾರೆ. ಆದರೆ ನಿನ್ನೆ ದಿಢೀರಂತ ಏನು ಸುದ್ದಿಗೋಷ್ಠಿ ನಡೆಸಿದಂಥ ಕುಮಾರಸ್ವಾಮಿ ಅವರು ಬಿಡದಿ ಟೌನ್ಶಿಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಿಂದೆ 2006 ಮತ್ತು 2007ರಲ್ಲಿ ರಾಜ್ಯ ಕಾಂಗ್ರೆಸ್ ಏನು ಮಾಡ್ತಾ ಅನ್ನೋದ್ರ ಬಗ್ಗೆ ದಾಖಲೆಗಳ ಸಮೇತ ವಿವರಣೆ ಕೊಡುವಂಥ ಕೆಲಸವನ್ನು ಮಾಡಿದ್ರು. ಅದರಲ್ಲೂ ಕೂಡ ಸತ್ಯಶೋಧನಾ ಸಮಿತಿಯನ್ನು ಕಾಂಗ್ರೆಸ್ ರಚನೆ ಮಾಡಿತ್ತು. ಜೊತೆಗೆ ಸದನದಲ್ಲೂ ಕೂಡ ಈ ಒಂದು ಯೋಜನೆಗೆ ವಿರೋಧವನ್ನು ವ್ಯಕ್ತಪಡಿಸಿತ್ತು. ಜೊತೆಗೆ ರೈತರ ಜೊತೆ ನಾನು ಒಂದು ಸಭೆಯನ್ನು ನಡೆಸಿ ಈ ಯೋಜನೆಯನ್ನ ಕೈ ಬಿಡಲಾಯಿತು. ಆದರೆ ಈಗ ಕಾಂಗ್ರೆಸ್ ಮಾಡ್ತಾ ಇದೆ, ಇದನ್ನ ರೈತರ ಹಿತಾಸಕ್ತಿಯಿಂದ ಒಂದು ಏನು ಯೋಜನೆಯನ್ನು ಕೈ ಬಿಡಬೇಕು ಅನ್ನೋ ನಿಟ್ಟಿನಲ್ಲಿ ಒತ್ತಾಯ ಮಾಡಿದ್ರು. ಅದ್ರ ಜೊತೆಗೆ ಏನು ನೇರವಾಗಿ CM DK ಶಿವಕುಮಾರ್ ಅವ್ರಿಗೆ ಒಂದು ಸವಾಲನ್ನು ಹಾಕಿದ್ರು. ಯಾವುದೇ ಬಹಿರಂಗ ಚರ್ಚೆಗೂ ಕೂಡ ನಾನು ಸಿದ್ಧ ಇದ್ದೇನೆ ಅನ್ನೋ ಮಾತನ್ನ ಕುಮಾರಸ್ವಾಮಿ ಅವರು ಹೇಳಿದ್ರು. ಹಾಗಾಗಿ ಸಂಜೆ ಏನು CM DK ಶಿವಕುಮಾರ್ ಅವರು ಕುಮಾರಸ್ವಾಮಿ ಅವರಿಗೆ ನೇರವಾಗಿ ಒಂದು ಪತ್ರ ಬರೆಯುವ ಮುಖಾಂತರ ಇದೇ 26ರಂದು ಬೆಳಗ್ಗೆ 11 ಗಂಟೆಗೆ ತಮ್ಮ ವಿಧಾನಸೌಧದ ಕಚೇರಿಯಲ್ಲಿ ಸಭೆ ನಡೆಸಲಿಕ್ಕೆ ಆಹ್ವಾನವನ್ನು ಕೊಟ್ಟಿದ್ರು. ಜೊತೆಗೆ CM ಕಚೇರಿಯಲ್ಲಿ ಈ ಒಂದು ಸಭೆ ನಡೆಯುತ್ತೆ. ಆ ಸಭೆಗೆ ಏನು ಕುಮಾರಸ್ವಾಮಿ ಅವರು ಜೊತೆಗೆ ಅವರ 5 ಜನರ ತಂಡವನ್ನು ಕೂಡ ಆಹ್ವಾನಿಸಿದ್ರು. ಆದರೆ ಇದಕ್ಕೆ ಪ್ರತ್ಯುತ್ತರವನ್ನು ನೀಡಿದಂಥ ಕುಮಾರಸ್ವಾಮಿ ಅವರು 26ನೇ ತಾರೀಕು ಆಗೋದಿಲ್ಲ, 27ನೇ ತಾರೀಕು ಏನು ನಾನು ಈ ಒಂದು ಸಭೆಗೆ ಬರ್ತೇನೆ. ಆದರೆ ಇಲ್ಲಿ ಪ್ರಮುಖವಾಗಿ ಏನು ಈ ಒಂದು ಸಭೆಗೆ ಕೇವಲ ವಿಧಾನಸೌಧದಲ್ಲಿ ನಡೆಸೋದು ಬೇಡ, ಏನು ಬಾಧಿತ ಪ್ರದೇಶಗಳಾದಂಥ ಬಿಡದಿ ಅಥವಾ ಬೈರಮಂಗಲದ ಒಂದು ಪ್ರದೇಶದಲ್ಲಿ ಈ ಒಂದು ಸಭೆಯನ್ನು ಮಾಡೋಣ. ಜೊತೆಗೆ ಈ ಸಭೆಗೆ ರೈತರು, ಕೃಷಿ ಕಾರ್ಮಿಕರು, ಏನು ಮಹಿಳಾ ಕೃಷಿ ಕಾರ್ಮಿಕರಾಗಿರ್ಬೋದು, ಗ್ರಾಮಸ್ಥರು, ಜೊತೆಗೆ ಯಾರೆಲ್ಲ ಬಾಧಿತರಿದ್ದಾರೆ ಅವ್ರನ್ನೂ ಕೂಡ ಆಹ್ವಾನ ಮಾಡಬೇಕು. ಯಾಕಂದ್ರೆ ನಾವು AC ರೂಮಲ್ಲಿ ಕೂತು ಈ ಒಂದು ಸಭೆ ನಡೆಸಿದ್ರೆ ಅದು ರೈತರಿಗೆ ಸಮಂಜಸ ಅಲ್ಲ. ಜೊತೆಗೆ ರೈತರನ್ನ ಹೊರಗಿಟ್ಟು ಈ ಒಂದು ಸಭೆ ನಡೆಸೋದು ಸೂಕ್ತ ಅಲ್ಲ ಅನ್ನೋದು ಕುಮಾರಸ್ವಾಮಿ ಅವರ ಒಂದು ಸಲಹೆ ಆಗಿತ್ತು. ಜೊತೆಗೆ 27ನೇ ತಾರೀಕು ನಾನು ಏನು ಬಿಡದಿ ಅಥವಾ ಬೈರಮಂಗಲದಲ್ಲಿ ಸಭೆ ನಡೆಸಿದ್ರೆ ಆ ಸಭೆಗೆ ನಾನು ಕೂಡ ಬರ್ತೇನೆ, ತಾವು ಕೂಡ ಬನ್ನಿ ಅನ್ನೋ ಒಂದು ಮನವಿಯನ್ನು ಮಾಡಿರುವಂಥದ್ದು. ಆ ಮುಖಾಂತರ DK ಮತ್ತೆ ಏನು HDK ನಡುವಿನ ವಾರ್ ಏನಿದೆ ಇದು ತಾರಕಕ್ಕೇರಿರುವಂಥದ್ದು. ಈಗಾಗಲೇ ಬಿಡದಿ ಟೌನ್ಶಿಪ್ ವಿಚಾರದಲ್ಲಿ ಹಿಂದೆ 2006 ಮತ್ತು 2007ರಲ್ಲಿ ಇದೇ ಕಾಂಗ್ರೆಸ್ ನಾಯಕರು ವಿರೋಧಿಸಿದ್ರು. ಅದು ಸಮೇತ ಏನು ದಾಖಲೆಗಳು ಕೂಡ ಕಡತದಲ್ಲಿ ಏನು ದಾಖಲಾಗಿತ್ತು, ವಿಧಾನಸಭೆಯಲ್ಲಿ ಚರ್ಚೆ ಆಗಿತ್ತು, ಅದನ್ನು ಕೂಡ ಬಿಡುಗಡೆ ಮಾಡಿದ್ರು. ಜೊತೆಗೆ ಕಾಂಗ್ರೆಸ್ HK ಪಾಟೀಲ್ ನೇತೃತ್ವದಲ್ಲಿ ಒಂದು ಸತ್ಯಶೋಧನಾ ಸಮಿತಿ ಕೂಡ ಮಾಡಿತ್ತು. ಆ ಒಂದು ವರದಿಯನ್ನು ಇಟ್ಕೊಂಡು ಕಾಂಗ್ರೆಸ್ ಆರೋಪಗಳನ್ನು ಮಾಡಿ ಆ ಒಂದು ಸಂದರ್ಭದಲ್ಲಿ ವಿರೋಧ ವ್ಯಕ್ತಪಡಿಸಿತ್ತು. ಆದರೆ ಅದೇ ಕಾಂಗ್ರೆಸ್ ಈಗ ಈ ಒಂದು ಬಿಡದಿ ಟೌನ್ಶಿಪ್ ಅನ್ನು ಮಾಡುವ ಮುಖಾಂತರ ರೈತರಿಗೆ ಸಾಕಷ್ಟು ಅನ್ಯಾಯವನ್ನು ಮಾಡ್ತಾ ಇದೆ. ಜೊತೆಗೆ ರೆಡ್ ಝೋನ್ ಅನ್ನ ಮಾಡಿದೆ ಅನ್ನೋ ಒಂದು ಕಾಂಗ್ರೆಸ್ ಏನು ಆರೋಪ ಮಾಡ್ತಿದ್ದು ಅದಕ್ಕೂ ಕೂಡ ಉತ್ತರವನ್ನು ಕೊಡುವಂತ ಕೆಲಸವನ್ನು ಕುಮಾರಸ್ವಾಮಿ ಅವರು ಮಾಡಿದ್ರು. ಆ ಸಂದರ್ಭದಲ್ಲಿ ರೈತರ ಒಂದು ಕೃಷಿ ಭೂಮಿ ಏನಿದೆ ಇದು ಫಲವತ್ತಾದ ಭೂಮಿ. ಜೊತೆಗೆ ಇಲ್ಲಿ ಏನು ಕೃಷಿಕರು ಹೆಚ್ಚಾದ ಹಿನ್ನೆಲೆಯಲ್ಲಿ ಒಂದು ಏನು ಬೆಳೆಗಳು ಕೂಡ ಬೆಳೀತಾ ಇದ್ರು. ಹಾಗಾಗಿ ಇದನ್ನ ರೆಡ್ ಝೋನ್ ಆಗಿ ಮಾಡಿದ್ದೇನೆ. ಆದರೆ ಇದರಲ್ಲಿ ವೈಯಕ್ತಿಕವಾದಂತಹ ಯಾವುದೇ ಹಿತಾಸಕ್ತಿ ಇಲ್ಲ. ಜೊತೆಗೆ ತಮ್ಮ ಪುತ್ರನ ವಿರುದ್ಧ ಏನು ಆರೋಪ ಅಂದ್ರೆ ಭೂಮಿಯನ್ನ 35 ಎಕರೆ ಭೂಮಿಯನ್ನು ಇಟ್ಕೊಂಡಿದ್ದಾರೆ ಅನ್ನೋ ಒಂದು ಆರೋಪವನ್ನು ಮಾಡಿದ್ರು. ಅದಕ್ಕೂ ಕೂಡ ಒಂದು ಸ್ಪಷ್ಟನೆ ಕೊಡುವಂತ ಕೆಲಸವನ್ನು ಕುಮಾರಸ್ವಾಮಿ ಅವರು ಮಾಡಿದ್ರು. ಆ ಒಂದು ಜಾಗವನ್ನ ಏನು ಸಾರ್ವಜನಿಕರ ಬಳಕೆಗೆ ಕೊಡೋದಕ್ಕೆ ತೀರ್ಮಾನವನ್ನು ತೆಗೆದುಕೊಂಡಿದ್ರು. ಆದ್ರೆ ಈಗ ಈ CM ಮತ್ತೆ CM DK ಶಿವಕುಮಾರ್ ಜೊತೆಗೆ HDK ನಡುವಿನ ಈ ಒಂದು ವಾರ್ ಯಾವ ರೀತಿ ಮುಂದಕ್ಕೆ ಹೋಗುತ್ತೆ ಅನ್ನೋದು ಕಾಯ್ದು ನೋಡ್ಬೇಕಾಗಿರುವಂತದ್ದು. ಯಾಕಂದ್ರೆ ಈಗಾಗಲೇ DK ಶಿವಕುಮಾರ್ ಅವರ ಪತ್ರಕ್ಕೆ ಕುಮಾರಸ್ವಾಮಿ ಅವರು ಕೂಡ ಉತ್ತರವನ್ನು ಕೊಟ್ಟಿದ್ದಾರೆ. ಆದ್ರೆ ಈಗ DK ಶಿವಕುಮಾರ್ ಅವರು ಈ ಒಂದು 27ನೇ ತಾರೀಕು ಸಭೆಯಲ್ಲಿ ಭಾಗವಹಿಸ್ತಾರಾ ಅಥವಾ ಅದಕ್ಕೆ ಏನು ಕುಮಾರಸ್ವಾಮಿ ಅವರ ಉತ್ತರಕ್ಕೆ ಮತ್ತೇನಾದ್ರೂ ಕೌಂಟರ್ ಕೊಡುವಂತ ಕೆಲಸವನ್ನು ಮಾಡ್ತಾರಾ ಅಥವಾ ಕೇವಲ ಇದು ಚರ್ಚೆ ಆಗಿ ಉಳಿಯುತ್ತಾ ಅನ್ನೋದನ್ನ ಕಾದು ನೋಡ್ಬೇಕಾಗಿರುವಂತದ್ದು. ಮಧುಸೂದನ್, ಧನ್ಯವಾದ ಮಂಜುನಾಥ್ ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.